ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಕೋಟ್ಯಾಂತರ ಮಹಿಳೆಯರ ಕೈ ಹಿಡಿದ ಯೋಜನೆಯಲ್ಲಿ ಭಾರೀ ಲೋಪದೋಷ ಪತ್ತೆಯಾಗಿದೆ. ಸಿಎಜಿ ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದ್ದು, ಒಂದೇ ಖಾತೆಗೆ ಸಾವಿರಾರು ಫಲಾನುಭವಿಗಳ ಹೆಸರು ಲಿಂಕ್ ಆಗಿರೋದು, ಬ್ಯಾಂಕ್ ಖಾತೆ ಇಲ್ಲದವರ ಹೆಸರಲ್ಲೂ ಹಣ ಜಮೆ ಆಗಿರೋದು ಬಟ ಬಯಲಾಗಿದೆ. ಮಹಿಳೆಯರಿಗೆ ಶಕ್ತಿಯಾಗಿದ್ದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲೋಪ. ಖಾತೆ ಇಲ್ಲದಿರೋರ ಅಕೌಂಟ್ಗೆ ಕೋಟ್ಯಂತರ ಹಣ ಸಂದಾಯ. ರಾಜ್ಯ ಸರ್ಕಾರ ಜಾರಿಗೆ ತಂದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು. ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಯೋಜನೆಯಲ್ಲಿ ಇದುವರೆಗೂ 75,000 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಈ ಯೋಜನೆಯಿಂದ ಅದೆಷ್ಟೋ ಮನೆಗಳ ಆರ್ಥಿಕ ಸ್ಥಿತಿ ಬದಲಾಗಿದೆ, ಅದೆಷ್ಟೋ ಮಹಿಳೆಯರ ಜೀವನವೇ ಬದಲಾಗಿದೆ. ಹೀಗೆ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗ್ತಿರೋ ಯೋಜನೆಯಲ್ಲಿ ಭಾರೀ ಲೋಪವಾಗಿದೆ ಅನ್ನೋದನ್ನ ಸಿಎಜಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಸಿಎಜಿ ಡೇಟಾ ಅನಾಲಿಟಿಕ್ಸ್ ವಿಭಾಗ ನಡೆಸಿದ ಆಡಿಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಭಾರೀ ಲೋಪವಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದೆ. ಸಿಎಜಿ ವರದಿಯಲ್ಲಿ ಏನಿದೆ? ಒಂದೇ ಬ್ಯಾಂಕ್ ಖಾತೆ ಇರುವ 19,020 ಫಲಾನುಭವಿಗಳಿದ್ದಾರೆ. 2,995 ಫಲಾನುಭವಿಗಳಿಗೆ ಪುನರಾವರ್ತಿತವಾಗಿ ಹಣ ಸಂದಾಯವಾಗಿದೆ. ಬ್ಯಾಂಕ್ ಖಾತೆ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಸಂದಾಯವಾಗಿದೆ. ಡಿಬಿಟಿ ಮೂಲಕ ಜಮೆ ಆಗುವ ಹಣ ಬ್ಯಾಂಕ್ ಖಾತೆ ಇಲ್ಲದೆ ಜಮೆ ಆಗಿದ್ದು ಹೇಗೆ? ಸಿಎಜಿ ಸಿದ್ಧಪಡಿಸಿರೋ ವರದಿ ಪ್ರಕಾರ ಇಡೀ ರಾಜ್ಯದಲ್ಲಿ ಸುಮಾರು 1,30,00,000 ಫಲಾನುಭವಿಗಳಿದ್ದು, ಇದರಲ್ಲಿ 19,020 ಫಲಾನುಭವಿಗಳ ಅಕೌಂಟ್ ಒಂದೇ ಬ್ಯಾಂಕ್ ಖಾತೆ ಅನ್ನೋದನ್ನ ಉಲ್ಲೇಖಿಸಿದೆ. ಹಾಗೇನೆ 8,995 ಫಲಾನುಭವಿಗಳಿಗೆ ಪುನರಾವರ್ತಿತವಾಗಿ ಹಣ ಸಂದಾಯವಾಗ್ತಿದೆ ಅಂತಾನು ತಿಳಿಸಿದೆ. ಇನ್ನೊಂದು ಆತಂಕದ ವಿಚಾರ ಅಂದ್ರೆ 23,262 ಫಲಾನುಭವಿಗಳ ಬ್ಯಾಂಕ್ ಖಾತೆ ಇಲ್ಲದಿದ್ದರೂ ಅವರ ಹೆಸರಲ್ಲಿ ಪ್ರತಿ ತಿಂಗಳು 2,000 ರೂನಂತೆ 46.52 ಕೋಟಿ ಹಣ ಸಂದಾಯವಾಗಿದೆ. ನಿಯಮದ ಪ್ರಕಾರ ಫಲಾನುಭವಿಗಳ ಅಕೌಂಟ್ಗೆ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಸಂದಾಯವಾಗಬೇಕು. ಹೀಗಿದ್ರು ಬ್ಯಾಂಕ್ ಖಾತೆ ಇಲ್ಲದಿದ್ರು ಹಣ ಸಂದಾಯವಾಗಿದ್ದು ಹೇಗೆ ಅನ್ನೋದನ್ನ ವರದಿಯಲ್ಲಿ ಪ್ರಶ್ನೆ ಮಾಡಿದೆ. ಇಷ್ಟೆಲ್ಲಾ ಲೋಪದೋಷಗಳು ಕಂಡು ಬಂದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಬಗ್ಗೆ ಯಾವುದೇ ದಾಖಲೆಯನ್ನ ಆಡಿಟ್ ಭವನಕ್ಕೆ ಸಲ್ಲಿಕೆ ಮಾಡಿಲ್ಲವಂತೆ. ಅರ್ಹ ಬಡ ಮಹಿಳೆಯರಿಗೆ ತಲುಪಬೇಕಾದ ಹಣ ಯಾರ ಪಾಲಾಗುತ್ತಿದೆ ಅನ್ನೋದನ್ನ ತನಿಖೆ ನಡೆಸಲು ಸರ್ಕಾರ ಮುಂದಾಗಿದೆ. ಸದ್ಯ ಯೋಜನೆ ಪರಿಷ್ಕರಣೆಗೆ ಮುಂದಾಗ್ತಿದ್ದಂತೆ ಲೋಪ ಕಂಡು ಬಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.